ನನ್ನ ಎಲ್ಲಾ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಒಬ್ಬ ರಾಕ್ಷಸ ದೇವರನ್ನು ಸಂತೋಷಪಡಿಸಿ ಒಂದು ಭಯಾನಕ ವರವನ್ನು ಪಡೆದನು. ಆದರೆ ಆ ವರವೇ ಅವನ ಜೀವನದ ದೊಡ್ಡ ಶಾಪವಾಗಿ ಬಿಟ್ಟಿತು. ಯಾರ ತಲೆಯ ಮೇಲೆ ಕೈಯಿಟ್ಟರೂ ಅವರು ಕ್ಷಣದಲ್ಲೇ ಭಸ್ಮವಾಗುವ ಶಕ್ತಿ. ಆ ಶಕ್ತಿಯನ್ನು ಅವನು ಕೊನೆಗೆ ಯಾರ ಮೇಲೆ ಪ್ರಯೋಗಿಸಲು ಹೊರಟನು ಗೊತ್ತಾ? ಸ್ವತಃ ಶಿವದೇವರ ಮೇಲೆಯೇ. ಇದು ಭಸ್ಮಾಸುರನ ಭಯಾನಕ ಮತ್ತು ಆಶ್ಚರ್ಯಕರ ಕಥೆ ಪ್ರಾರಂಭ. ಹಳೆಯ ಕಾಲದಲ್ಲಿ ಭೂಮಿಯಲ್ಲಿ ಭಸ್ಮಾಸುರ ಎಂಬ ಒಂದು ಶಕ್ತಿಶಾಲಿ ರಾಕ್ಷಸ ಇದ್ದನು. ಅವನ ಮನಸ್ಸಿನಲ್ಲಿ ಒಂದು ದೊಡ್ಡ ಆಸೆಯಿತ್ತು. ಜಗತ್ತಿನಲ್ಲೇ ಅತ್ಯಂತ ಶಕ್ತಿಶಾಲಿಯಾಗಬೇಕು. ಅವನಿಗೆ ಗೊತ್ತಿತ್ತು, ದೇವರನ್ನು ಸಂತೋಷಪಡಿಸಿದರೆ ಅಸಾಧ್ಯವಾದ ಶಕ್ತಿಯನ್ನು ಪಡೆಯಬಹುದು. ಆದ್ದರಿಂದ ಅವನು ಕಾಡಿನೊಳಗೆ ಹೋಗಿ ಕಠಿಣ ತಪಸ್ಸು ಮಾಡಲು ಆರಂಭಿಸಿದನು. ದಿನಗಳು ಕಳೆಯುತ್ತಾ ಹೋದವು, ತಿಂಗಳುಗಳು ಕಳೆದವು, ವರ್ಷಗಳು ಕಳೆದವು. ಆದರೆ ಭಸ್ಮಾಸುರ ತನ್ನ ತಪಸ್ಸನ್ನು ಬಿಡಲಿಲ್ಲ. ಅವನ ತಪಸ್ಸಿನ ಶಕ್ತಿ ಇಷ್ಟು ಭಯಾನಕವಾಗಿತ್ತು ಕಿ ದೇವಲೋಕವೇ ನಡುಗಿತು. ಕೊನೆಗೆ ಅವನ ತಪಸ್ಸಿಗೆ ಮೆಚ್ಚಿ ಶಿವ ಅವನ ಮುಂದೆ ಪ್ರತ್ಯಕ್ಷರಾದರು. ಭಸ್ಮಾಸುರನ ಭಯಾನಕ ಬೇಡಿಕೆ. ಶಿವನು ಹೇಳಿದರು, ನಿನ್ನ ತಪಸ್ಸು ನನಗೆ ಸಂತೋಷ ತಂದಿದೆ. ಕೇಳು, ನಿನಗೆ ಯಾವ ವರ ಬೇಕು? ಭಸ್ಮಾಸುರನು ತುಂಬಾ ಕುತಂತ್ರಿಯಾಗಿದ್ದನು. ಅವನೊಂದು ವಿಚಿತ್ರ ಮತ್ತು ಭಯಾನಕ ವರ ಕೇಳಿದನು. ಪ್ರಭು, ನಾನು ಯಾರ ತಲೆಯ ಮೇಲೆ ಕೈಯಿಟ್ಟರೂ ಅವರು ಕೂಡಲೇ ಭಸ್ಮವಾಗಬೇಕು. ಶಿವನು ಭೋಳನಾಥ. ಅವರು ಎಲ್ಲರಿಗೂ ದಯೆಯಿಂದ ವರ ನೀಡುವವರು. ಆದ್ದರಿಂದ ಅವರು ಆ ವರವನ್ನು ನೀಡಿದರು. ವರ ಸಿಕ್ಕ ತಕ್ಷಣ ಬದಲಾಗಿದ ರಾಕ್ಷಸ. ವರ ಸಿಕ್ಕ ತಕ್ಷಣ ಭಸ್ಮಾಸುರನ ಮನಸ್ಸು ಸಂಪೂರ್ಣ ಬದಲಾಗಿದೆ. ಅವನು ಅಹಂಕಾರದಿಂದ ತುಂಬಿಬಿಟ್ಟ. ಈಗ ನಾನು ಜಗತ್ತಿನಲ್ಲೇ ಅತ್ಯಂತ ಶಕ್ತಿಶಾಲಿ ಎಂದು ಅವನು ಯೋಚಿಸಿದ. ಆ ವರ ನಿಜವಾಗಿಯೂ ಕೆಲಸ ಮಾಡುತ್ತದೆಯೇ ಎಂದು ಪರೀಕ್ಷಿಸಲು ಅವನಿಗೆ ಆಸೆಯಾಯಿತು. ಆದರೆ ಅವನು ಪರೀಕ್ಷಿಸಲು ಯಾರು ಎಂದು ಯೋಚಿಸಿದಾಗ ಅವನ ಮನಸ್ಸಿನಲ್ಲಿ ಒಂದು ಭಯಾನಕ ಯೋಚನೆ ಮೂಡಿತು. ಶಿವನ ಮೇಲೆಯೇ ಪರೀಕ್ಷಿಸೋಣ. ಶಿವನಿಗೆ ಬಂದ ದೊಡ್ಡ ಸಂಕಟ. ಭಸ್ಮಾಸುರನು ಶಿವನ ಕಡೆಗೆ ಹೋಗಿ ಹೇಳಿದನು, ಪ್ರಭು, ನಿಮ್ಮ ವರ ನಿಜವಾಗಿಯೂ ಕೆಲಸ ಮಾಡುತ್ತದೆಯೇ ಎಂದು ಪರೀಕ್ಷಿಸಬೇಕು. ಅವನು ತನ್ನ ಕೈಯನ್ನು ಶಿವನ ತಲೆಯ ಮೇಲೆ ಇಡಲು ಮುಂದಾದನು. ಅದು ಕೇಳಿದ ತಕ್ಷಣ ಶಿವನಿಗೆ ಅರ್ಥವಾಯಿತು, ಇದು ದೊಡ್ಡ ಅಪಾಯ. ಶಿವನು ಕೂಡಲೇ ಅಲ್ಲಿಂದ ಓಡಲು ಪ್ರಾರಂಭಿಸಿದರು. ಭಸ್ಮಾಸುರನು ಅವರ ಹಿಂದೆ ಓಡತೊಡಗಿದನು. ಈ ದೃಶ್ಯವನ್ನು ನೋಡಿ ದೇವತೆಗಳು ಭಯದಿಂದ ನಡುಗಿದರು. ಯಾರಿಗೂ ಭಸ್ಮಾಸುರನನ್ನು ನಿಲ್ಲಿಸಲು ಸಾಧ್ಯವಾಗಲಿಲ್ಲ. ವಿಷ್ಣುವಿನ ಅದ್ಭುತ ಲೀಲೆ. ಆ ಸಮಯದಲ್ಲಿ ಲೋಕವನ್ನು ರಕ್ಷಿಸಲು ವಿಷ್ಣುದೇವರು ಒಂದು ಅದ್ಭುತ ಯೋಚನೆ ಮಾಡಿದರು. ಅವರು ಮೋಹಿನಿ ಎಂಬ ಸುಂದರ ಮಹಿಳೆಯ ರೂಪ ತಾಳಿದರು. ಮೋಹಿನಿಯ ಸೌಂದರ್ಯವನ್ನು ನೋಡಿ ಭಸ್ಮಾಸುರನು ಮಂತ್ರಮುಗ್ಧನಾದನು. ಅವನು ಹೇಳಿದನು, ನೀನು ನನ್ನನ್ನು ಮದುವೆಯಾಗಬೇಕು. ಮೋಹಿನಿಯ ಕುತಂತ್ರ. ಮೋಹಿನಿ ನಗುತ್ತಾ ಹೇಳಿದಳು, ನನ್ನನ್ನು ಮದುವೆಯಾಗಬೇಕಾದರೆ ಮೊದಲು ನನ್ನ ಜೊತೆ ನೃತ್ಯ ಮಾಡಬೇಕು. ನಾನು ಮಾಡುವ ಪ್ರತಿಯೊಂದು ಚಲನೆಯನ್ನು ನೀನು ಕೂಡ ಮಾಡಬೇಕು. ಭಸ್ಮಾಸುರನು ಸಂತೋಷದಿಂದ ಒಪ್ಪಿಕೊಂಡನು. ನೃತ್ಯ ಪ್ರಾರಂಭವಾಯಿತು. ಮೋಹಿನಿ ಒಂದು ಕೈ ಎತ್ತಿದಳು. ಭಸ್ಮಾಸುರನು ಕೂಡ ಅದೇ ಮಾಡಿದನು. ಅವಳು ತಲೆ ತಿರುಗಿಸಿದಳು. ಅವನು ಕೂಡ ಅದೇ ಮಾಡಿದನು. ಹೀಗೆ ಸ್ವಲ್ಪ ಸಮಯ ನೃತ್ಯ ಮುಂದುವರೆಯಿತು. ಭಸ್ಮಾಸುರನ ಅಂತ್ಯ. ಕೊನೆಗೆ ಮೋಹಿನಿ ಒಂದು ಅಂತಿಮ ಚಲನೆಯನ್ನು ಮಾಡಿದರು. ಅವಳು ತನ್ನ ಕೈಯನ್ನು ತನ್ನ ತಲೆಯ ಮೇಲೆ ಇಟ್ಟಳು. ಭಸ್ಮಾಸುರನು ಕೂಡ ಅದೇ ಮಾಡಿದನು. ಅವನು ತನ್ನ ಕೈಯನ್ನು ತನ್ನ ತಲೆಯ ಮೇಲೆ ಇಟ್ಟ ತಕ್ಷಣವೇ ಅವನು ಕ್ಷಣದಲ್ಲೇ ಭಸ್ಮವಾಗಿ ಹೋದನು. ಹೀಗೆ ಅವನಿಗೆ ಸಿಕ್ಕ ವರವೇ ಅವನ ಅಂತ್ಯಕ್ಕೆ ಕಾರಣವಾಯಿತು. ಕಥೆಯ ಸಂದೇಶ. ಈ ಕಥೆ ನಮಗೆ ಒಂದು ದೊಡ್ಡ ಪಾಠವನ್ನು ಕೊಡುತ್ತದೆ. ಅಹಂಕಾರ ಮನುಷ್ಯನ ನಾಶಕ್ಕೆ ಕಾರಣವಾಗುತ್ತದೆ. ಶಕ್ತಿಯನ್ನು ದುರುಪಯೋಗ ಮಾಡಿದರೆ ಅದರ ಫಲ ಭಯಾನಕವಾಗುತ್ತದೆ. ದೇವರ ಲೀಲೆಯನ್ನು ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಕೊನೆಗೆ ಧರ್ಮವೇ ಗೆಲ್ಲುತ್ತದೆ. ಭಸ್ಮಾಸುರನ ಈ ಕಥೆ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಅಹಂಕಾರ ಮತ್ತು ದುರುಪಯೋಗ ಮಾಡಿದ ಶಕ್ತಿ ಕೊನೆಗೆ ನಾಶಕ್ಕೆ ಕಾರಣವಾಗುತ್ತದೆ. ನಿಮಗೆ ಈ ಕಥೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇನ್ನಷ್ಟು ಪುರಾಣ ಕಥೆಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.